ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ನಿವೇಶನಗಳಿಲ್ಲದೆ ಗುಡಿಸಲಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಸಮುದಾಯದ ಕುಟುಂಬಗಳಿಗೆ ಶೀಘ್ರದಲ್ಲೇ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಿ ಆ ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡಲಾಗುವುದು ಅಂತ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಮೂರ್ತಿ ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿನ ಅಲೆಮಾರಿ ಸಮುದಾಯದ ಸಮಸ್ಯೆಗಳ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಅಲೆಮಾರಿ ಸಮುದಾಯಕ್ಕೆ ಸುಮಾರು ವರ್ಷಗಳಿಂದ ಸೂರಿಲ್ಲದೆ ಇರುವುದು ಅತ್ಯಂತ ಗಂಭೀರವಾದ ವಿಚಾರ. ಅಲೆಮಾರಿಗಳಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗಲೇಬೇಕು. ನಾಳೆ ಬೆಳಗ್ಗೆ ನಾನು ಆ ಸಮುದಾಯಗಳನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸುವ ಕೆಲಸ ಮಾಡುತ್ತೇನೆ. ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಯಾವುದೇ ವಿಳಂಬವಿಲ್ಲದೆ ಆದಷ್ಟು ಶೀಘ್ರದಲ್ಲಿ ಅವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡುತ್ತೇನೆ ಅಂತ ಭರವಸೆಯನ್ನ ನೀಡಿದ್ದಾರೆ. ಯಾವಾಗ ಸಿಗುತ್ತೆ ಅಂತ ಅವ್ರಿಗೆ ವರ್ಷಗಟ್ಟಲೆ ಸಿಗ್ತಾ ಇಲ್ಲ ಜಾಗ, ಏನು ಹೇಳ್ತೀವಿ? ಇದು ಭಾಳ ಗಂಭೀರವಾದಂಥ ವಿಚಾರ. ಆ ಅಲೆಮಾರಿಗಳಿಗೆ ಏನು ಸೌಲಭ್ಯಗಳು ಸಿಗಬೇಕು ಅದು ಸಿಗಲೇಬೇಕು. ಅದಕ್ಕೋಸ್ಕರ ನಾನು ನಾಳೆ ಬೆಳಿಗ್ಗೆ ಅಲೆಮಾರಿಗಳಿರ್ತಕ್ಕಂಥ ಒಂದು ಜಾಗಕ್ಕೆ ನಾನೇ ಹೋಗಿ ಖುದ್ದು ಭೇಟಿ ಮಾಡಿ ಅವರ ಗಂಭೀರ ಸಮಸ್ಯೆಗಳನ್ನು ನಾನು ಕೇಳಲಿಕ್ಕೆ ಇಚ್ಛೆಪಟ್ಟಿದ್ದೇನೆ. ಅದಲ್ಲದೆ ಈಗಾಗಲೇ ಏನು ಕಂಪ್ಲೇಂಟ್ ಬಂದಿದೆ ನಮ್ಮ ಈ ಜಿಲ್ಲಾಧಿಕಾರಿಗಳ ಮುಖೇನ ಅದನ್ನು ಸವಿಸ್ತಾರವಾಗಿ ಮಧ್ಯಾಹ್ನದ ವೇಳೆಗೆ ಚರ್ಚೆ ಮಾಡಿ ನಾನು ಅಧಿಕಾರಿಗಳ ಮುಖೇನ ಅವರಿಗೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಆದಷ್ಟು ಶೀಘ್ರವಾಗಿ, ಅಂದರೆ ನಾನು ತಿಂಗಳಿಗಟ್ಟಲೆ ವೆಯ್ಟ್ ಮಾಡಲಿಕ್ಕೆ ನಾನು ತಯಾರಿಲ್ಲ, ಆದಷ್ಟು ಶೀಘ್ರವಾಗಿ ನಾನು ಅಲೆಮಾರಿ ಜನಾಂಗಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆ ನಾನು ರೂಪಿಸ್ತೇನೆ. ಜನ ಮನೆ ಬೇಡ, ನಮಗೆ ಇರ್ಲಿಕ್ಕೆ ಜಾಗನಾದರೂ ಕನಿಷ್ಠ ಜಾಗನಾದರೂ ಕೊಡಿ ಅಂತ ಬೇಡ್ಕ ಇಲ್ಲ, ಅದಕ್ಕೇ ಎಲ್ಲಿ ಸೈಟ್ ಕೊಡೋಕ್ಕಾಗುತ್ತೆ ಅವರಿಗೆ ಅಥವಾ ಎಲ್ಲಿ ಲ್ಯಾಂಡ್ ಕೊಡೋಕ್ಕಾಗುತ್ತೆ, ಸೈಟು ಮತ್ತು ಲ್ಯಾಂಡನ್ನು ಕೊಟ್ಟು ಅವ್ರಿಗೆ ಒಂದು ರಿಹ್ಯಾಬಿಲಿಟೇಷನ್ ಮಾಡಬೇಕು. ನಾವು ಅದನ್ನು ಎಲ್ಲಿ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಕೇಳಿ ನಾನು ಅದು ತೀರ್ಮಾನ ತೆಗೆದುಕೊಳ್ತೀನಿ ಮತ್ತು ಖಂಡಿತ ಆ ಕೆಲಸವನ್ನು ನಾನು ಆದಷ್ಟು ಶೀಘ್ರವಾಗಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾನು ಎಂಐಎಂ ಪಕ್ಷದ ನಗರಸಭೆ ಸದಸ್ಯ ಬೀದರ್ ನಗರವನ್ನ ಹೈದರಾಬಾದ್ ಮಾಡಲು ಹೊರಟಿದ್ದಾನೆ. ಹಿಂದೂ ದೇವಸ್ಥಾನದ ಜಾಗವನ್ನ ವಫ್ ಆಸ್ತಿ ಮಾಡಲು ಹೊರಟಿದ್ದಾನೆ. ಯಾವುದೇ ಕಾರಣಕ್ಕೂ ಹಿಂದೂ ದೇವಸ್ಥಾನದ ಆಸ್ತಿಯನ್ನ ಕಬಳಿಸಲು ಬಿಡುವುದಿಲ್ಲ ಅಂತ ನಗರಸಭೆಯ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಶಶಿ ಹೊಸಳ್ಳಿ ಕಿಡಿಯನ್ನ ಕಾರಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಬೀದರ್ ನಗರದ ಬೋವಿ ಗಲ್ಲಿಯಲ್ಲಿ ಸುಮಾರು 50-60 ವರ್ಷಗಳಿಂದ ನಿರಂಜನ ಸ್ವಾಮಿ ಮಠ ಇದೆ. ಮಠದ ಗೋಡೆಗಳು ಶಿಥಿಲಾವಸ್ಥೆಗೊಂಡ ಹಿನ್ನೆಲೆ ಮಠದ ಹಳೆಯ ಗೋಡೆಗಳನ್ನ ತೆರವುಗೊಳಿಸಿ ನೂತನ ಕಟ್ಟಡ ಕಟ್ಟಲು ಹೊರಟಾಗ ಕೆಲವರು ಆ ಜಾಗವನ್ನ ವಫ್ ಆಸ್ತಿ ಎಂದು ಹೇಳಿ ಮಠದ ಜಾಗವನ್ನ ಕಬಳಿಸಲು ಯತ್ನಿಸಿದ್ದಾರೆ. ನಿನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆದಾಗ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರೆಲ್ಲರೂ ಇದರ ವಿರುದ್ಧ ಧ್ವನಿ ಎತ್ತಿದಾಗ ಆ ಜಾಗವಲ್ಲ, ನಾವು ಬೇರೆ ಜಾಗ ಹೇಳಿದ್ದೇವೆ ಎಂದು ನಮ್ಮ ದಾರಿಯನ್ನ ತಪ್ಪಿಸಲು ಹೊರಟಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ತೆರಿಗೆ ಕಟ್ಟಿದ ಮಠದ ಜಾಗವನ್ನ ಏಕಾಏಕಿ ವಫ್ ಆಸ್ತಿ ಅಂತ ಹೇಳಲು ಯಾರಿಗೂ ಹಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಆ ಜಾಗವನ್ನ ಬಿಟ್ಟು ಕೊಡುವುದಿಲ್ಲ ಅಂತ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೀದರ್ ನಗರದ ಹಳೆ ಭಾಗದಲ್ಲಿರುವಂಥ ಬೋವಿ ಗಲ್ಲಿ ಅಂತೇಳಿ ಒಂದು ಹಳೆ ಭಾಗ ಅದ. ಅಲ್ಲಿ ಕಳೆದ 50 ವರ್ಷಗಳಿಂದ ಅಲ್ಲಿ ಗುಡಿ ಅದ. ಅದು ಒಂದು ದೇವಿ ಗುಡಿ ಅನ್ನೋದು. ಆ ಗುಡಿದಾಗ ನಿರಂಜನ ಸ್ವಾಮಿ ಮಠ ಅಂತದ. ನಿರಂಜನ ಸ್ವಾಮಿ ಮಠ ಆ ಜಾಗ ಏನು ಮಾಡಿರ್ತಾರ, ಸ್ವಲ್ಪ ಗೋಡೆ ಎಲ್ಲ ಬೀಳಕ್ಕಾಗಿರ್ತಾವ ಅಂತೇಳಿ ಆ ಗೋಡೆ ಎಲ್ಲ ತೆಗೆದು ಹೊಸದು ಕಟ್ಟಾರಂತ ಇವರು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ಮರುದಿವಸ ಈ ಎಂಐಎಂ ಸದಸ್ಯ ಅವ ಹೈದರಾಬಾದ್ ಬೀದರ್ ಮಾಡ್ಲಕ್ಕೆ ಹೊರಟನು. ಅದು ಯಾವುದೇ ಕಾರಣಕ್ಕೆ ಇಲ್ಲಿ ಆಗ್ಲಕ್ಕೆ ಬಿಡಲ್ಲ. ಆ ಹೈದರಾಬಾದ್ ಸ್ಟೈಲು ಬೀದರ್ನಾಗ ನಡಿಲಕ್ಕೆ ಬಿಡಲ್ಲ, ಇಲ್ಲಿ ಅದು ನಡೆಯಲ್ಲ. ಅವ್ರು ಏನು ಮಾಡ್ಯಾರ, ಕ್ಲೀನ್ ಮಾಡಿದ ತಕ್ಷಣ ಇದು ವಕ್ಫ್ ಆಸ್ತಿ ಅಂತ ಎಲ್ಲ ಬಿಟ್ಟು ಆಜು ಬಾಜು ಒಂದು ಮಜಿದಿಲ್ಲ, ಒಂದು ಕಾಲೋನಿದಾಗ ಒಳಗೊಂದು ವಕ್ಫ್ ಆಸ್ತಿ ಹೆಂಗಾಗ್ತದ? ನಾನು ಅಲ್ಲಿ ಪ್ರಶ್ನೆ ಕೇಳಿದಾಗ ಇದು ಅಲ್ಲ, ಆ ಹಿಂದಿನ ಕೇಳತ್ತೀನಿ ಅಂತಾರೆ. ಹಿಂದಿನ ಪೇಪರ್ ತಂದು ತೋರಿಸಿದಾಗ ನಿಮ್ಮ ಹತ್ರ ಏನಾರ ಪೇಪರ್ ಇಲ್ಲ, ಇದು ಸರ್ಕಾರಿ ಭೂಮಿ ಅದಂತಾರೆ. ಇಡೀ ಬೀದರ್ ನಗರ ಸರ್ಕಾರಿ ಭೂಮಿ ಮೇಲೆ ಕಟ್ಟಿದದ. ಅಲ್ಲಿ ಯಾರ್ದಾರ ಪಾಣಿ ಇತ್ತೇನು ಮೊದಲು ಹಳೆ ಭಾಗದಾಗ? ಸರ್ಕಾರಿ ಜಮೀನಾಗೆ ಕಟ್ಟಿದ್ದು. ಗೌಠಾಣ ಅಂತಾರೆ ಅದಕ್ಕೆ. ಹಳೆ ಊರು ಯಾವ್ದು ಇರ್ತದೆ ಅದು ಗೌಠಾಣ, ಅದು ಸರ್ಕಾರಿ ಜಮೀನೇ ಇರ್ತದೆ, ಅಲ್ಲಿ ಯಾರ್ದು ಪಾಣಿ ಇರಲ್ಲ. ಇವ್ರದ್ದು 50 ವರ್ಷ ಹಿಡಿದು ಟ್ಯಾಕ್ಸ್ ಕಟ್ಕೊಂಡು ಬಂದು ಖಾತಾ ಇದ್ದವ್ರಿಗೆ ಒಂದು ಕಡೆ ಸತ್ತಿಸ್ತಾರ. ಅದು ಕೇಳಿದ್ರೆ ಗುಡಿ ಅಂತಾರೆ, ಗುಡಿ ಕೇಳಿದ್ರೆ ಅದು ಇದು ನಡಿಲಕ್ಕೆ ಬಿಡಲ್ಲ. ನೀವೇನು ಮೆಜಾರಿಟಿ ಎಂಬಂಥದ್ದು ಮಾಡ್ಕೊಂಡು ಇವತ್ತು ಆಟ ಆಡ್ಲತ್ತೀರಿ, ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಇನ್ನೂ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ. ನಿನ್ನೆ ಅವ್ರು ಕೈ ಬಿಟ್ಟರು ಅದಕ್ಕೆ.
ಬೀದರ್ ಜಿಲ್ಲೆಯಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆ ತಡರಾತ್ರಿ ಮಲಗಿದ್ದ ಕುಟುಂಬವನ್ನೇ ಜೀವಂತವಾಗಿ ದಹಿಸಲು ಕಿಡಿಗೇಡಿಗಳು ಯತ್ನಿಸಿದಂತ ಘನಘೋರ ಘಟನೆ ನಡೆದಿದೆ. ಮನೆ ಬಾಗಿಲು ಲಾಕ್ ಮಾಡಿ ಪಡಸಲಿಯಲ್ಲಿದ್ದ ಬೈಕ್ಗಳಿಗೆ ಬೆಂಕಿ ಹಚ್ಚಿದ ಪರಿಣಾಮ ಇಡೀ ಮನೆಗೆ ಬೆಂಕಿ ವ್ಯಾಪಿಸಿದೆ. ಅದೃಷ್ಟವಶಾತ್ 7 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೀದರ್ ತಾಲೂಕಿನ ಕಾಡವದ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುಮಾರು 11:30ಕ್ಕೆ ಈಗ ಭಯಾನಕ ಘಟನೆ ಸಂಭವಿಸಿದೆ. ಗ್ರಾಮದ ಮಹತಾಬ್ ಎನ್ನುವರ ಮನೆಗೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿದ್ದಾರೆ. ಮನೆಯ ಪಡಸಲಿಯಲ್ಲಿದ್ದ ಬಾಕ್ಸರ್ ಮತ್ತು ಹೊಂಡಾ ಶೈನ್ ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಬೆಂಕಿಯ ಕೆನಾಲೆಗೆ ಬೈಕ್ಗಳು ಸುಟ್ಟು ಕರಕಲಾಗಿದ್ದು ಮನೆಯಲ್ಲಿದ್ದ ಸಾಮಾನುಗಳೆಲ್ಲವೂ ಭಸ್ಮವಾಗಿವೆ. ನಾವು ಕಾಡೋದಾಗಿರ್ತೇವೆ. ನಾವು ಏನದ ಅಂದ್ರೆ ನಾವು ರಾತ್ರಿಗೆ ಮಲ್ಕೊಂಡಿದ್ದೆವು. 11, 11, 11:30, 12 ಆಗ್ಲತ್ತಿತ್ತು. ಪೋಣೆ ಬಾರ ಟೈಮಿನಾಗ ಅವ್ರು ಏನು ಮಾಡ್ಯಾರಂದ್ರೆ ನಮ್ಮ ಮನೆಯಲ್ಲಿ ಬೆಂಕಿ ಹಚ್ಚಾವ. ನಾವು ಮಲ್ಕೊಂಡೇವು ಒಳಗೆ. ಈಗ ನಮ್ಗಾರ ಅದು ಏನು ಖುನ ಇಲ್ಲ. ಈಗ ನಾವು ತಟ್ಟಿ ತೆರಲಾಗ ಬಂದೆವು ಹೊರಗೆ. ತಟ್ಟಿ ತೆರಲ್ ಹೊಣ್ತು. ಅದು ಹಗ್ಗದಿಂದ ಕಟ್ಟ್ಯಾವ. ಅದು ಸುತ್ತಳಿ ಹಚ್ಚಿ ಆ ಸುತ್ತಳಿ ಹಚ್ಚಿ ಕಟ್ಟಿದ್ರೆ ಏನದ ನಾವು ಜೋರು ಹಚ್ಚಿ ಎಳ್ಯಾಕೆ ಹೋದ್ರೆ ಬರಲ್ಲ ಹೊಣ್ತದು. ಮದ್ ಭೀ ನಾವು ಮೂಗರ್ ಕಲ್ತು ಏನದ ನಾವು ಪಾರ್ಗಳು ನಾವು ಕಲ್ತು ಮೂಗರ್ ಕಲ್ತು ಏನದ ಅಂದ್ರೆ ಅದಕ್ಕೆ ಎಳ್ದು ಅದಕ್ಕೆ ತೆರೆದೆವು. ಹೊರಗೆ ಬರೋಕ್ಕೆ ಬೆಂಕಿ ಪೂರಾ ರೂಮ್ ಮನೆ ಎಲ್ಲ ಅದು ಪಡ್ಸಲಿ ಎಲ್ಲ ಪೂರಾ ಮನೆ ಬೆಂಕಿ ಇದು ಆಯಿತು. ಈಗ ಪಾರ್ಗಳಿಗೆ ತೆಕ್ಕೊಳಕ್ಕೆ ಹೋಗಿ ನನ್ನ ಮೈಯೆಲ್ಲ ಸುಟ್ಟೈತೆ ಸರ್. ಮನೆ ಸುಟ್ಟೈತು. ಈಗ ಇದು ಆಯಿತು. ಅದ್ರ ಬಾದ್ ಏನದ ಅಂದ್ರೆ ನಾವು ಏನು ಮಾಡಿದೆವು ಅಂದ್ರೆ ಈಗ ಅದು ಪೊಲೀಸರಿಗೆಲ್ಲ ಹೇಳಿದೆವು. ಕಡೆಗೆ ಅವ್ರು ಭೀ ಬಂದರು. ರಾತ್ರಿಗೆ 11, 12ಕ್ಕೆ ಬಂದರು. ಬಂದು ನೋಡಿದ್ರು. ನೋಡಿ ಇದು ಮಾಡಿ ಕಂಪ್ಲೇಂಟ್ ಬರ್ದು ಮುಂಜಾನೆ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಅಂದರು. ಆಯ್ತು ಸರ್ ಅಂದೆವು. ಅದ್ರ ಬಾದ್ ನಾವು ಏನದ ಅಂತ ದವಾಖಾನೆ ಅದು ಯಾರು ಹಚ್ಚಾರ ಅಂದ್ರೆ ಈಗ ಶಿವ ಅಂತೇಳಿ ನಾವೊಬ್ಬ, ಅನಿಲ್ ಒಬ್ಬ ದೋಸ್ತರು. ಅವರಿಬ್ಬರು ಏನದ ಅಂದ್ರೆ ಒಂದು 5-6 ತಿಂಗಳ ಜುಟ್ಟಿಗೆ ನಡೆದಿತ್ತದು ನಮ್ದು. ಅಂದ್ರೆ ಮೊದ್ಲಬ್ ನಮ್ಮ ಮನ್ಯಾಗ ಹುಡುಗಿಯರು ಇದ್ದರು. ಅವ್ರ ಹುಡುಗಿಯರಿಗೆ ಏನದ ಅಂದ್ರೆ ಯಾವ್ದಾರ ಒಂದು ಕೇಳಬೇಕು, ಯಾವ್ದಾರ ಒಂದು ಹೇಳಬೇಕು, ಮಾಡಬೇಕು, ಹಿಂಗೆ ನಡೆದಿತ್ತು ಅಂದ್ರೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆವು. ಪೈಲೆಗೆ 5-6 ತಿಂಗಳು. ಹಾಂ, 5-6 ತಿಂಗಳು ಕೆಳಗೆ ಕಂಪ್ಲೇಂಟ್ ಭೀ ಕೊಟ್ಟಿದ್ದೆವು. ಜಗಳ ಭೀ ಐತಿ, ಎಲ್ಲನೇ ಆಯಿತು. ಅವರೆಲ್ಲ ಸಮಜಾಯಿಸಿ ಕಳಿಸಿದ್ರು. ಮತ್ತೇನದ ಅಂದ್ರೆ ಮತ್ತೆ ಈ ದಿನ ಸುಮ್ಮನೆ ಕುಂತರು. ಮತ್ತೆ ಈಗೇನಾದ್ರು ರಾತ್ರಿಗೆ ಹಿಂಗೆ ಮಾಡಿಬಿಟ್ರಿ ಸರ್. ರೈತರ ಏಳಿಗೆಗಾಗಿ ಸರ್ಕಾರ ಸದಾ ಬದ್ಧವಾಗಿದ್ದು ಈ ಭಾಗದ ರೈತರಿಗೆ ವರವಾಗುವ ರೀತಿಯಲ್ಲಿ ಕಾರಂಜ ಯೋಜನೆಯ ಎಲ್ಲ ಕಾಲುವೆಗಳು ಪುನರ್ ನಿರ್ಮಾಣವಾಗಿವೆ. ಈ ಯೋಜನೆಯಿಂದ ಬರದ ನಾಡು ಇಂದು ಮಲೆನಾಡಾಗಿ ಪರಿವರ್ತನೆಯಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪಟ್ಟಣದ ಕಾರಂಜ ಸಬ್ ಡಿವಿಷನ್ ಕಚೇರಿ ಆವರಣದಲ್ಲಿ ಕಾರಂಜ ರೈತ ಭವನದ ಸಾರ್ವಜನಿಕರ ಬಳಕೆಗಾಗಿ ಶುಭ ಕಾರ್ಯ ಪ್ರಾರಂಭ ಮಾಡಿ ಅವರು ಮಾತನಾಡಿದರು. ಈ ಭಾಗದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ 9.14 ಕೋಟಿ ರೂಪಾಯಿ ಅನುದಾನದಲ್ಲಿ ರೈತ ಭವನ ನಿರ್ಮಾಣ ಮಾಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಈ ರೈತ ಭವನವು ಉತ್ತಮ ರೀತಿಯಿಂದ ನಡೆಸಿಕೊಂಡು ಹೋಗುವ ಸಲುವಾಗಿ ಪ್ರಕಾಶ್ ಮಾಶೆಟ್ಟೆ ಅವರಿಗೆ ವಹಿಸಿಕೊಡಲಾಗಿದೆ. ಸಾರ್ವಜನಿಕರು ತಮ್ಮೆಲ್ಲ ಕಾರ್ಯಕ್ರಮಗಳು ಈ ರೈತ ಭವನದಲ್ಲಿ ಮಾಡುವುದರೊಂದಿಗೆ ಇದರ ಉಪಯೋಗವನ್ನ ಪಡೆದುಕೊಳ್ಳಬೇಕು ಎಂದರು. ಹೋಗಿದಂತಹ ಸಂದರ್ಭದಲ್ಲಿ 5 ಕೋಟಿ, 10 ಕೋಟಿ, 15 ಕೋಟಿಯಲ್ಲಿ ಕೆಲವೊಂದು ಕಲ್ಯಾಣ ಮಂಟಪಗಳು ನಿರ್ಮಾಣ ಮಾಡಿದಂಥದ್ದು ನಾನು ನೋಡಿದ್ದೆ. ಅವಾಗ ನನ್ನ ತಲೆಯಲ್ಲಿ ಆಲೋಚನೆ ಬಂತು, ಬ್ಯಾಂಗ್ಳೂರು ಮೈಸೂರಿನಲ್ಲಿ ಆಗ್ತದೆ ಅಂದರೆ ನಮ್ಮ ಬಾಲ್ಕಿಯಲ್ಲಿ ಯಾಕೆ ಆಗಬಾರ್ದಪ್ಪ, ಹಲ್ಕಿಯಲ್ಲಿ ಒಂದು ಮಾಡೋಣ ಅಂತೇಳಿ 10 ಕೋಟಿ ರೂಪಾಯಿ ಒಂದು ಪ್ರಸ್ತಾವನೆ ಸಲ್ಲಿಸಿ ಮಂಜೂರಾತಿ ಮಾಡಿಸ್ಕೊಂಡು ಸರ್ಕಾರದ ವತಿಯಿಂದ, ನೀರಾವರಿ ನಿಗಮದ ವತಿಯಿಂದ ಇವತ್ತು ಈ ಬೃಹತ್ ಆದಂಥ ವಿಶಿಷ್ಟವಾದಂಥ ಒಂದು ಕಲ್ಯಾಣ ಮಂಟಪ ನಿರ್ಮಾಣ ನಾವು ಮಾಡಿದ್ದೇವೆ. ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ವಿಲಾಸ್ ಮಾಶೆಟ್ಟಿಯವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು. ಬಹಳ ಕಾಲಕ್ಕೆ ಎಲ್ಲೆಲ್ಲಿ ಅವಶ್ಯಕತೆ ಬೀಳ್ತದೆ, ಸರ್ಕಾರದ ಸಹಾಯ ಬೇಕಾಗ್ತದೆ. ನನ್ನ ಗಮನಕ್ಕೆ ಅವ್ರು ತಂದಂಥ ಸಂದರ್ಭದಲ್ಲಿ ನಾನು ಯಥಾವತ್ತಾಗಿ ಸಚಿವರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಇದನ್ನು ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಬಾಲ್ಕಿ ಪಟ್ಟಣದ ಹೃದಯ ಭಾಗ ಅಂತ ಹೇಳ್ಬೋದು, ಸೆಂಟರ್ ಇದೆ, ಇಲ್ಲಿ ನಾವು ಈ ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲು ಸಿದ್ಧತೆಗಳು ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭವಾಗಿವೆ. ಬೀದರ್ನಲ್ಲಿ ಸಮಾಜದ ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೆಸಲಾಗಿದ್ದು ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಚರ್ಚಿಸಲಾಗಿದೆ. ಬೀದರ್ ನಗರದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬೂಡಾಧ್ಯಕ್ಷರಾಗಿರುವ ಬಸವರಾಜ್ ಜಾಬ್ಶೆಟ್ಟಿ ಅವರ ನಿವಾಸದಲ್ಲಿ ಈ ಮಹತ್ವದ ಸಭೆ ನಡೆಯಿತು. ಈಶ್ವರ್ ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಜಿಲ್ಲೆಗೆ ಮತ್ತು ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಈ ಹಿನ್ನೆಲೆ ನಗರದ ಪ್ರಮುಖ ಲಿಂಗಾಯತ್ ಸಮಾಜದ ಮುಖಂಡರು ಸಭೆ ಸೇರಿ ಸಂಭ್ರಮಾಚರಣೆಯ ಬಗ್ಗೆ ಮಾತುಕತೆಯನ್ನು ನಡೆಸಿದರು. ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾದ ಈಶ್ವರ್ ಖಂಡ್ರೆ ಅವರು ರಾಷ್ಟ್ರೀಯ ಮಟ್ಟದ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲು ಇಂದು ನಮ್ಮ ನಿವಾಸದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದೇವೆ. ಸಮಾಜದ ಎಲ್ಲ ಹಿರಿಯರು ಮತ್ತು ಮುಖಂಡರ ಜೊತೆ ಚರ್ಚಿಸಿ ಶೀಘ್ರದಲ್ಲಿಯೇ ಕಾರ್ಯಕ್ರಮದ ದಿನಾಂಕ ನಿಗದಿಪಡಿಸಲಾಗುವುದು ಅಂತ ಬಸವರಾಜ್ ಜಾಬ್ಶೆಟ್ಟಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ.
ಇವತ್ತಿನ ದಿವಸ ನಾವು ಒಂದು ಪೂರ್ವಭಾವಿ ಸಿದ್ಧತೆ ಸಭೆ ಕರೆಸಿದ್ದೇವೆ. ಅದು ನಮ್ಮ ಸಮಾಜ ವತಿಯಿಂದ ಲಿಂಗಾಯತರು ಹಾಗೂ ವೀರಶೈವರು ಅವರನ್ನು ಒಳಗೊಂಡು ಈ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯ ಮೇನ್ ಉದ್ದೇಶ ಅಂತಂದ್ರೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿಯವರು ಇತ್ತೀಚೆಗೆ ನಮ್ಮ ವೀರಶೈವ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಇವರು ನಮ್ಮ ಬೀದರ್ ಜಿಲ್ಲೆಯಿಂದ 2ನೇ ಅಧ್ಯಕ್ಷರಾಗಿ ಹೊರ ಬಂದಿದ್ದಾರೆ. ಇದಕ್ಕೂ ಮುಂಚೆ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೇಜಿಯವರಿದ್ದರು. ತದನಂತರ ಇವತ್ತು ಈ ಒಂದು ಅವಕಾಶ ನಮ್ಮ ಬೀದರ್ ಜಿಲ್ಲೆಗೆ ಸಿಕ್ಕಿದೆ. ಸನ್ಮಾನ್ಯ